ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಇದ್ರ ಬಗ್ಗೆ ಮಹದೇವಪ್ಪ ಅವರು ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ, ನೋಡೋಣ ಮೇಡಮ್. CM ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಅದರ ಪ್ರಶ್ನೆನೇ ಇಲ್ವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ. ಅಂತ್ಯಕಂತ್ಯಗಳ ಮಾತೇಕೆ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ, ಮತ್ತೆ 2022 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ, ಅದು ಬ್ರೇಕ್ಫಾಸ್ಟ್. ಅದು ಅಲ್ಲಿ ಪೊಲಿಟಿಕ್ಸು ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ, ಎಲ್ಲ ವಿಚಾರ ಮಾತಾಡ್ತಾರೆ. 5 ವರ್ಷ ನಾವು ಸರ್ಕಾರ ನಡೆಸ್ತೀವಿ, ಕಾನೂನು ಪ್ರಕಾರ ಅವಕಾಶ ಇದೆ, ನಡೆಸ್ತೀವಿ. ICUನಲ್ಲಿ ಒಬ್ಬರು ಪೇಷಂಟ್ ಇರ್ತಾರೆ, 5 ತಿಂಗಳು ICUನಲ್ಲೇ ಬದುಕಿರ್ತಾರೆ, ಚೆನ್ನಾಗೇ ಇರ್ತಾರೆ. 5 ತಿಂಗಳು ಬದುಕ್ತಾರೆ ಅವರು, ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು. 5 ತಿಂಗಳು ಬದುಕಿರ್ತಾರೆ ಅಷ್ಟೇ. ಸರ್ಕಾರ 5 ವರ್ಷ ನಡೆಯುತ್ತೆ ಅಷ್ಟೇ. ICU ಪೇಷಂಟ್ ಟೈಪ್. ರಾಜ್ಯದ ಜನತೆಯ ಮನಸ್ಸಿನಲ್ಲಿ ಒಮ್ಮೆ ನಿಮ್ಮ ಸರ್ಕಾರ ಸತ್ತೋಗಿದೆ ಅನ್ನೋ ಭಾವನೆ ಬಂದುಬಿಟ್ರೆ ತಿಥಿ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಅಷ್ಟೇ 5ನೇ ವರ್ಷಕ್ಕೆ ನಿಮಗೆ. ಅಂದರೆ ಪೊಲಿಟಿಕಲಿ, ನಾಟ್ ಪರ್ಸನಲ್ ಅಲ್ಲ, ಇದನ್ನ ಹೇಳ್ತಿರೋದು ಆ ಥರ ಅಲ್ಲ. ಅವ್ರಿಗಿರೋ ಹಕ್ಕನ್ನ ಚಲಾಯಿಸ್ತಾರೆ. ಕೋಪ ಬಂದರೆ ಅದನ್ನು ಮಾಡ್ತಾರಷ್ಟೆ. ಜನ ಬಯಸೋದು ಈ ನಿಮ್ಮ ದೈನಂದಿನ ಕಚಡ ಇದನ್ನೆಲ್ಲ, ಡೆವಲಪ್ಮೆಂಟ್ಸ್ನೆಲ್ಲ. ದೇ ವುಡ್ ಲವ್ ಟು ಸಿ ಆನ್ ದ ಡೆವಲಪ್ಮೆಂಟಲ್ ಸೈಡಲ್ಲಿ, ಅಭಿವೃದ್ಧಿ ಸೈಡಲ್ಲಿ. ಸುಮ್ಮನೆ ಟನಲ್ಲು ಇದು ಅಂತ ತೋರಿಸಿ 2.5 ವರ್ಷದಲ್ಲಿ ಏನು ಮಾಡಿದ್ದೀರಿ ಬೆಂಗಳೂರಲ್ಲಿ ನನಗೆ? ಯಾರು ಒಬ್ಬರು ರಾಜ್ಯದಲ್ಲೂ ತೋರಿಸಿ ನನಗೆ. ಬರೀ ಮಾತಾಡ್ತಾ ಇದ್ದೀರಿ, ಕಾಲ ಕಳೀತಿದ್ದೀರಿ ಗ್ಯಾರಂಟಿ ಹೆಸರಲ್ಲಿ. ಅದೇ ಅಲ್ಲ ಅನ್ನೋ ಥರ ಬಿಂಬಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ವೇರ್ ಆರ್ ವಿ ಗೋಯಿಂಗ್? ಆ್ಯಂಡ್ ಎಲ್ಲ ನಮ್ಮ ದೇಶ ಬಿಟ್ಬಿಡಿ, ಆ ಗುಜರಾತು ಉತ್ತರ ಪ್ರದೇಶಕ್ಕೆ ಆ ಮಹಾ ದೈವ ಸಂಭೂತರಾಗಿರುವಂತಹ ಇವರಿದ್ದಾರಲ್ಲ, ದೈವ ಸಂಭೂತ ಪ್ರಧಾನಮಂತ್ರಿಗಳು, ಅವರಿಬ್ಬರು ಆಶೀರ್ವಾದ ಇದೆ. ಅವ್ರು ಎಡಕ್ಕೆ ತಿರುಗಿದ್ರು ಹಿಂಗಂತಾರೆ, ಬಲಕ್ಕೆ ತಿರುಗಿದ್ರು ಅವ್ರು ಮಾಡಿಸ್ಕೋತಾ ಇದ್ದಾರೆ. ನಮ್ಮ ಹಣೆ ಬರಹ ನಾವಿಲ್ಲಿ ಸಾಯಬೇಕು ಇವ್ರುಗಳ ಇದಕ್ಕೆ ದುಡ್ಡು ಕಟ್ಕೊಂಡು, ಟ್ಯಾಕ್ಸ್ ಕಟ್ಕೊಂಡು. ಕರ್ನಾಟಕಕ್ಕೆ ಕೆಲವು ದೇಶಗಳಲ್ಲಿ ಮುಂದಕ್ಕೆ ಹೋಗ್ತಿರೋ ರೀತಿ ನೋಡ್ಬಿಟ್ರೆ ಸ್ಟನ್ನಿಂಗ್ ಆಗಿದ್ದಾರೆ ಎಲ್ಲ. ನಾವಿಲ್ಲಿ ಕಾಲ ಕಳೀತಾ ಕೂತಿದ್ದೀವಿ. ಕಾಲು ಹೇಳ್ಕೊಂಡು ಒಬ್ರಿಗೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆದಿಚುಂಚನಗಿರಿ ಶ್ರೀಗಳು ಹೇಳಿದ್ರು. ಇದಕ್ಕೆ ಕುಮಾರಸ್ವಾಮಿ ಅಸಹನೆ. ಮಠಾಧೀಶರು ರಾಜಕಾರಣ ಮಾಡಬಾರ್ದು ಅಂತ. ಯಾಕೆ ಮಾಡಬಾರ್ದು? ಒಳ್ಳೆಯ ಕತೆ ತಲ್ಲ. ರಾಜಕಾರಣಿಗಳು ಕಚಡ ಕೆಲಸ ಎಲ್ಲ ಮಾಡ್ಬೋದಾ? ಅವ್ರು ಯಾಕೆ ಮಾಡಬೇಕು? ಏನಕ್ಕೆ? ಇದಕ್ಕೆ ಅದೇ 2ನೇ ಮಠ ಹೆಂಗಾಯಿತು? ಸ್ವಾಮೀಜಿಗಳಿಲ್ದ ಹೋಗಿದ್ದು ದೇವೇಗೌಡರು CM ಆಗ್ತಿದ್ರಾ ಅಂತೆಲ್ಲ ಅವರಂತೆ ಪ್ರಶ್ನೆ. ಇನ್ಯಾರೋ ಒಬ್ಬರು ಅವ್ರ ಬಾಲಕೃಷ್ಣ, ದೇವೇಗೌಡರನ್ನ ಮಾಡಿ ಸ್ವಾಮೀಜಿ ಹೆಲ್ಪ್ ಮಾಡಿರಲಿಲ್ವಾ? ಆ ಟೈಮಲ್ಲಿ ಮಾತಾಡಿರಲಿಲ್ವ ಅವರು ನಿರ್ಮಲಾನಂದ ಶ್ರೀಗಳ ಬಗ್ಗೆ ಅಂತೆಲ್ಲ ಇನ್ನೊಬ್ರು ಯಾರೋ ಹೇಳಿದ್ದಾರೆ. ಆಯಿತು, ಹೇಳ್ಕೊಳ್ಳಿ ಒಬ್ರಿಗೊಬ್ರು. ಮಠಾಧೀಶರ ಕೆಲಸವೇ ಬೇರೆ. ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ. ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ಎಲ್ಲರಿಗೂ ಹೇಳೋದಷ್ಟೇ, ರಾಜ್ಯ ನೆಮ್ಮದಿಯಿಂದ ಇರಬೇಕು. ಜಾತಿಯ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಈಗ ಬೃಹದಾಕಾರದಂಥ ರೀತಿಯ ಜಾತಿ ರಾಜಕಾರಣ. ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು? 2ನೇ ಮಠ. ಸ್ವಾಮೀಜಿ ಅವರು ಇಲ್ಲದೆ ಹೋದ್ರೆ ಚೀಫ್ ಮಿನಿಸ್ಟರ್ ಆಗ್ತಿರೋ ದೇವೇಗೌಡರು. ರಸ್ತೆಗಿಳಿಲ್ವ ಸ್ವಾಮೀಜಿ ಅವತ್ತು? ಸದಾನಂದ ಗೌಡ್ರಿಗೆ ಏನಾಯ್ತು? ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಯ್ತಾ ಇದೆ. ಬಾಲಗಂಗಾಧರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯ್ತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಅವಾಗ ಇನ್ನೂ ಕೂಡ ಎಂಟ್ರಿ ಆಗಿದ್ದೆ. ಆವಾಗ ದೇವೇಗೌಡರು ಕೂಡ ಸಭೆಯಲ್ಲಿ ಬಂದು ಭಾಗವಹಿಸಿದ್ರು. ಈ ತರ ಎಲ್ಲ ಚಿಲ್ಲರೆ ಸ್ಟೇಟ್ಮೆಂಟ್ಗಳನ್ನ ಕೊಡೋದನ್ನ ದಯಮಾಡಿ ಅವ್ರಿಗೆ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಇವ್ರಿಗೆ ಧಾರ್ಮಿಕ ಮುಖಂಡರುಗಳು ರಾಜಕೀಯ ವಿಷಯಕ್ಕೆ ಹೋಗಬಾರದು. ಒಂದು ಸಮುದಾಯದ ಮುಖಂಡನೊಬ್ಬ ಪಕ್ಷಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ. ಆ ಕಷ್ಟಪಟ್ಟು ದುಡಿದಿರುವಂತ ವ್ಯಕ್ತಿಗೆ ಅವಕಾಶಗಳ ವಂಚನೆ ಆಗುತ್ತೆ. ನೀವು ಸ್ವಲ್ಪ ಮುಂದೆ ಬಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ರಿಂದಾಗಿ ಭಕ್ತರು ಮತ್ತು ಸಮುದಾಯದ ಭಕ್ತರು ಅಭಿಮಾನಿಗಳೆಲ್ಲರೂ ಕೂಡ ನಾವು ಎಂಟ್ರಿ ಆಗಿದ್ದಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಲ್ಲರೂ ಇದ್ರ ಲಾಭ ಪಡೆದಿರಬೇಕಾದ್ರೆ ಅದನ್ನು ಪ್ರಶ್ನೆ ಮಾಡುವಂತಹ ನನಗೆ ಅದರಿಂದ ಏನು ದೊಡ್ಡ ಇದು ಕಾಣಿಸ್ತಿಲ್ಲ.
ಮಠ ಒಂದು ಯಾವುದೇ ಮಠ ರಾಜಕಾರಣದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ತಕ್ಷಣ ಅದು ಆಗ್ಬಿಡುತ್ತೆ ಅಂತಾನೂ ಅಲ್ಲ, ಅನ್ಲೆಸ್ ದೆ ಗೆಟ್ ಇನ್ ಟು ಸೀರಿಯಸ್ಲಿ ಪಾಲಿಟಿಕ್ಸ್. ಪೊಲಿಟಿಕಲಿ ಇಳಿದ್ರೆ ಒನ್ ಪಾರ್ಷನ್ ಆಫ್ ಅ ಫೈಟನ್ನು ಯಾರು ಬಾಲಗಂಗಾಧರನಾಥ ಶ್ರೀಗಳದ್ದು ಹೇಳ್ತಿದ್ದಾರೆ, ಅದು ನಡೆದಿದ್ದು ನಿಜ. ಎಲ್ಲರೂ ವಿಟ್ನೆಸ್ಸೇ ಅದಕ್ಕೆ, ಅದು ನಡೆದಿದೆ, ಎಲ್ಲರಿಗೂ ಗೊತ್ತದು ನಡೀತು ಅನ್ನೋದು. ಮತ್ತು ದೇವೇಗೌಡರ ವಿಚಾರದಲ್ಲಿ ಬಾಲಗಂಗಾಧರನಾಥರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅತ್ಯಂತ ಆಪ್ಯತೆಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಬಯಸ್ತಾ ಇದ್ದಿದ್ದು ಅಷ್ಟೇ ನಿಜಾನೇ. ಅದರಲ್ಲೇನು ಅನುಮಾನ ಏನಿಲ್ಲ, ಅದೇನು ದೊಡ್ಡ ಸೀಕ್ರೆಟು ಅಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೇ. ಅದುವೇ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಹಾಗಾಗಿ ನನ್ನ ಲೆಕ್ಕಾಚಾರ ಅದಲ್ಲ. ಹಾಂ ಸರ್. ಸಮುದಾಯದ ಹೆಸರಿನಲ್ಲಿ ಮಠಗಳನ್ನು ನೀವು ಸ್ಥಾಪನೆ ಮಾಡಿದ ಮೇಲೆ ಆ ಸಮುದಾಯಗಳ ಹಿತ ಕಾಯಬೇಕು ಆ ಮಠ ಅಂದ ಮೇಲೆ ಅದನ್ನು ಇಂಥದ್ದಕ್ಕೆ ಅಂತ ನೀವು ಸೀಮಿತಗೊಳಿಸಲಿಕ್ಕೆ ಆಗಲ್ಲ ಅಂತ ನನ್ನ ವಾದ. ಚರ್ಚನ್ನು ಸ್ಥಾಪನೆ ಮಾಡಿದ್ದಾರೆ. ಚರ್ಚ್ ಸ್ಥಾಪನೆ ಆಗಿರೋದು ಕ್ರೈಸ್ತರ ಹಿತವನ್ನು ರಕ್ಷಿಸೋದಕ್ಕೆ ಅಲ್ವಾ? ಅದು ಬಂದಾಗ ಇವರು ಮಧ್ಯಪ್ರವೇಶ ಮಾಡಬಾರ್ದು ಅಂದರೆ ಹೇಗೆ? ಅದರ ಸ್ಥಾಪನೆಯ ಉದ್ದೇಶ ಏನು ಹಾಗೆ? ಈಗ ಯಾವ ಮುಸ್ಲಿಮರಿಗೂ ಕ್ಯಾಬಿನೆಟ್ಟಲ್ಲಿ ಪ್ರಾತಿನಿಧ್ಯ ಕೊಡಲ್ಲ ಅಂತಾನೋ, ಕ್ರೈಸ್ತರು ಕೊಡಲ್ಲ ಅಂದ್ರೂ ಕೇಳಲ್ವಾ ಅವ್ರುಗಳು? ಹೌದು. ಯಾರೋ ಬಿಷಪ್ಪು ಅಥವಾ ಯಾರೋ ಮುಸ್ಲಿಂ ಇದ್ರು, ಏನಿದು ನಮ್ಮ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವೂ ಇಲ್ಲ ಅಂತ ಅದು ಯಾತಕ್ಕೆ ಬರಬೇಕು? ಅವರು ಇಷ್ಟ ಬಾಯಿಸ್ಕೊಂಡಿರ್ಬೇಕಪ್ಪ ಹಂಗಾರ ಅವರು ಅಂತಂತೀರಾ ಯಾರು? ಇಲ್ವಲ್ಲ, ಹಾಗಿಲ್ಲ ಅನ್ಸತ್ತೆ. ದಿ ಸಪರೇಷನ್ ಆಫ್ ಲೈನ್ ಏನಿದೆ, ಧರ್ಮ ಮತ್ತು ರಾಜಕಾರಣ, ಜಾತಿ ಮತ್ತು ರಾಜಕಾರಣ ನಮ್ಮ ಇತ್ತೀಚಿನ ದಿನಗಳಿಗೆ ಅಷ್ಟು ಸುಲಭ ಇಲ್ಲ ಅದನ್ನು ನೀವು ಬೇರ್ಪಡಿಸೋದು. ನೀವು ಮಠದಲ್ಲಿ ದೊಡ್ಡ ಅನಾಹುತ ಏನಿಲ್ಲ ಓಕೆ. ನನ್ನ ಪ್ರಕಾರ. ಏನಿದೆ ಅನಾಹುತ? ಆಗಲಿ ಬಿಡಿ, ಏನಾಯ್ತು ಈಗ? ಅದು ಪಕ್ಷದ ಪರವಾಗಿ ಸ್ಟ್ಯಾಂಡು ಅಲ್ಲ, ಅದು ಪಕ್ಷ ಅಲ್ಲ, ಅದು ಕಾಂಗ್ರೆಸ್ ಬರಬೇಕು ಅಂತಲ್ಲ ಅವ್ರು ಹೇಳೋದು ಯಾರೇ ಆಗಲಿ. ಹೌದು. ಅಲ್ಲೂ ಅಷ್ಟೇ, ಯಡಿಯೂರಪ್ಪ ಬರಬೇಕು ಅಂತ ಲಿಂಗಾಯತ ಮಠಗಳಲ್ಲಿ ಕೆಲವರು ಬಯಸಿದ್ರು. BJP ಅಂತಾನೆ ಅಲ್ಲದೆ ಇರ್ಬೋದು ಅದು, ಆ ವ್ಯಕ್ತಿಯ ಪರವಾಗಿ, ಆ ಸಮುದಾಯದ ಪರವಾಗಿ ಹಾಗೆ. ಎಸ್.